ಕೆಸದ ಆಸೆ ಮಹಿಳೆ ಜೀವವನ್ನೇ ಬಲಿ ಪಡೆದ ಹೊಳೆ. ಕೆಸದ ಆಸೆ ಜೀವವನ್ನೇ ಬಲಿ ಪಡೆದ ದಾರುಣ ಘಟನೆ ಮೂಡಿಗೆರೆ ತಾಲ್ಲೂಕಿನ ಕಡಿದಾಳು ಗ್ರಾಮದಲ್ಲಿ ನಡೆದಿದೆ. ಬೆಳಗ್ಗೆ 10 ಗಂಟೆಗೆ ಕೆಸ ತರುವುದಾಗಿ ಹೇಳಿ ಹೋದ ಸುಬ್ಬಮ್ಮ 65 ವರ್ಷದ ಮಹಿಳೆ ಸಂಜೆಯಾದರೂ ಮನೆಗೆ ಬಾರದ ಕಾರಣ ಗಾಬರಿಗೊಂಡ ಕುಟುಂಬಸ್ಥರು ತೀವ್ರ ಹುಡುಕಾಟ. ಸ್ಥಳಕ್ಕೆ ಮೂಡಿಗೆರೆ ಪೊಲೀಸರ ಭೇಟಿ, ಪರಿಶೀಲನೆ, ಪ್ರಕರಣ ದಾಖಲು. ಮರಣೋತ್ತರ ಪರೀಕ್ಷೆಗೆ ಎನ್ಜಿಎಂ ಆಸ್ಪತ್ರೆಗೆ ಶವ ರವಾನೆ. ಸಮಾಜ ಸೇವಕ ಅರೀಫ್ ಬಣಕಲ್ ಅವರ ತಂಡ ಶವ ಹೊರತೆಗೆದಿದ್ದಾರೆ. ಒಟ್ಟಿನಲ್ಲಿ ಮಹಿಳೆ ಜೀವಕ್ಕೆ ಕೆಸ ತಂತು ಕುತ್ತು ತಂದಿದೆ. ಏನು ನಿಮ್ಮೂರಲ್ಲಿ ಪ್ರಕರಣ ಘಟನೆ ನಡೆದಿರೋದು? ಕಾಲ್ಜಾರಿ ಬಿದ್ದು ಅಂದರೆ ಸುಬ್ಬಮ್ಮನವರು ಕಡದಾಳು ಅವರು ಕೆಸ ತರ್ತೀನಿ ಅಂತೇಳಿ ಮನೇಲಿ ಹೇಳಿ ಬಂದಿದ್ದಾಳೆ ಮಗಳ ಹತ್ರ, ಗೀತಾನ ಹತ್ರ. ಅವರು ಸೀದಾ ಹೊಳೆ ಹತ್ರ ಬಂದಿದ್ದಾರೆ. ಹೊಳೆ ಹತ್ರ ಬಂದು ಕಾಲ್ಜಾರಿ ಬಿದ್ದು ಅಲ್ಲೇ ಸ್ರವಾಗಿ ಸತ್ತೋಗಿರ್ತಾರೆ. ಆಮೇಲೆ ಮನೆಯವರು ಇಷ್ಟೊತ್ತಾದರೂ ಬರಲ್ಲ ಅಂತೇಳಿ ಏನು ಅಂತೇಳಿ ಹುಡುಕ್ತಾ ಬಂದಾಗ ಅಲ್ಲಿ ಮಶಾಣದಿಂದ ಕೆಳಗಡೆ ಎಲ್ಲ ಹುಡುಕೆ ಬಂದಿದ್ದಾರೆ. ಎಲ್ಲ ತಾವು ಇದ್ದಾರೆ ಅಂತ ಹೋಗಿದ್ದಾರೆ. ಆದರೆ ಎಲ್ಲೂ ಅವರು ಕಾಣದಿದ್ದ ಕಾರಣ ನೋಡೋಣ ಹೊಳೆ ಕಡೆಗೆ ಎಲ್ಲರೂ ಕೆಸ ತರ್ತೀನಿ ಅಂತ ಹೋಗಿದ್ರಲ್ಲ, ಹಾಗಾಗಿ ನೋಡೋಣ ಹೊಳೆ ಕಡೆಗೆ ಏನಾರು ಹೋದರೆ ಏನಾರು ಅಲ್ಲಿ ಏನಾರು ಇದಾಗಿದ್ದಾರೇನ ಅಂತೇಳಿ ಹೋಗಿದ್ದಾರೆ. ಇಲ್ಲಿ ಬಂದು ನೋಡೋತ್ತಿಗೆ ಇಲ್ಲಿ ಹೊಳೆಯಲ್ಲೇ ಸುತ್ತು ಹೋಗಿದ್ದರು. ಆಮೇಲೆ ನಮಗೆ ವಿಚಾರ ತಿಳಿತು, ಹುಡುಗಿಯರು ನಾನಿದ್ದೆ. ಆಮೇಲೆ ರುದ್ರಯ್ಯರಿಗೆ ನಮಗೆ ಫೋನ್ ಬಂದಾಗ ನಾವು ಈಗ ಬಂದು ಪೊಲೀಸ್ನನ್ನು ಕರ್ಕೊಬಂದು ಇನ್ಫಾರ್ಮೇಷನ್ ಇಲ್ಲಿಂದ ಮೂಡಿಗೆರೆ MGM ಆಸ್ಪತ್ರೆಗೆ ಸ್ಥಳಾಂತರ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ರಘು KK, ಕಾರ್ದಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು.